आज़ादी के जश्न के ग्रीटिंग और तिरंगे के बांटे गए बैच। बीजापुर शहर के प्रसिद्ध फोटोग्राफर और अक्की एंड अक्की फोटो स्टूडियो परिवार की ओर से 75वें आज़ादी के अमृत महोत्सव को अनोखे अंदाज में मनाते हुए जनता में तिरंगे और महात्माओं की तस्वीरों वाले बैच मुफ्त में वितरण किए गए, जिसमें कर्नाटका वर्किंग जर्नलिस्ट एसोसिएशन के बीजापुर जिला अध्यक्ष संगमेश्वरी, 4 टीवी न्यूज़ के स्टेट हेड और जिला पत्रकार संघ के सेक्रेटरी शकील बागमारे, सियासी समाजी नेता श्री हर्ष पाटिल की मौजूदगी में देश प्रेम, देशभक्ति और भाईचारे का संदेश रवाना किया। गण्य व्यक्तियों ने धन्यवाद। ಫೋಟೋ ಸ್ಟುಡಿಯೋದ ಮಾಲೀಕರಾದ ಸರ್ ಓಪನ್ ಮಾಡಿ ಅದನ್ನು. ಅಖಂಡಕ್ಕೆ ಫೋಟೋ ಸ್ಟುಡಿಯೋದ ವತಿಯಿಂದ ಬ್ಯಾಚ್ ವಿತರಣಾ ಕಾರ್ಯಕ್ರಮ, ವಿವಿಧ ರೀತಿಯ ಬ್ಯಾಚ್ಗಳನ್ನು ಇಲ್ಲಿ ತಯಾರಿಸಲಾಗಿದೆ. ಈ ಬ್ಯಾಚ್ಗಳನ್ನ ತಾವು ಐ ಡಿ ಕಾರ್ಡ್ನಲ್ಲಿ ಯೂಸ್ ಮಾಡ್ಬೋದು. ವಿವಿಧ ರೀತಿಯ ಬ್ಯಾಚ್ಗಳಿವೆ. ಒಂದರಲ್ಲಿ ಮಹಾತ್ಮ ಗಾಂಧೀಜಿ, ಒಂದರಲ್ಲಿ ಚರಕ, ಮತ್ತು ಸ್ವಾತಂತ್ರ್ಯೋತ್ಸವದ ಧೀರ ಯೋಧ ಕಾರ್ಯದರ್ಶಿ ಆಗಿರುವ ಹಾಗೂ ನಗರದ ಬಿ ಟಿವಿ ನ್ಯೂಸ್ನ ಸಂಪಾದಕರು ಆಗಿರುವ ಶ್ರೀಯುತ ಶಕೀಲ್ ಬಾಗ್ಮಾರೆ ಅವರೇ, ಪಾಟೀಲ್ ಸರ್ ಅವರು ಹಾಗೂ ಸತೀಶ್ ಅವರೇ, ಹಾಗೂ ಅಕ್ಕಿ ಆ್ಯಂಡ್ ಅಕ್ಕಿ ಫೋಟೋ ಸ್ಟುಡಿಯೋದ ಮಾಲೀಕರು, ಬರೀ ಮಾಲೀಕರಂತ ಅಲ್ಲ, ಅಕ್ಕಿ ಆ್ಯಂಡ್ ಬಾಬು ಅಕ್ಕಿ ಆ್ಯಂಡ್ ಸನ್ಸ್ ಆ್ಯಂಡ್ ಬ್ರದರ್ಸ್ ಸ್ಟುಡಿಯೋ ಇದು. ಬಿಜಾಪುರದ ನಗರದಲ್ಲಿ ಭಾಳಷ್ಟು ದಶಕಗಳಿಂದ ಅಕ್ಕಿ ಫೋಟೋ ಸ್ಟುಡಿಯೋ ಅಂತಂದ್ರೆ ಬಿಜಾಪುರ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಫೇಮಸ್ಸು. ಅಷ್ಟು ಫೇಮಸ್ ಆಗಿದ್ದಕ್ಕೆ ಕಾರಣ ಏನಂತಂದ್ರೆ ಅವರಲ್ಲಿರುವಂಥ ಕ್ವಾಲಿಟಿ. ಆ ಕ್ವಾಲಿಟಿ ಫೋಟೋಗ್ರಾಫರಿಗೆ ಅವರಿಗೆ ಇಂದಾಗಿ ಅವರಿಗೆ ಅವ್ರ ಮನೆತನ ಇಡೀ ಜಿಲ್ಲೆಗೆ ಮನೆ ಮಾತಾಗಿದೆ. ಅದ್ರ ಜೊತೆಗೆ ನಮ್ಮ ಮಾಮಾಶ್ರೀ ಗಾಯಕ್ವಾಡನು ಇದ್ದರು. ಇವರು ಮೊದಲು ಪೇಪರ್ ಆಫೀಸ್ಗಳಿಗೆ ಫೋಟೋ ಕೊಡೋರು ಯಾರಪ್ಪ ಅಂತಂದ್ರೆ ಒಂದು ಅಕ್ಕಿ ಫೋಟೋ ಸ್ಟುಡಿಯೋ, ಇನ್ನೊಂದು ಮಾಮಾಶ್ರೀ ಗಾಯಕ್ವಾಡ್. ಮಾಮಾಶ್ರೀ ಗಾಯಕ್ವಾಡ್ ಅವರು ಇಲ್ಲೇ ನಮ್ಮ ಎದುರಿಗೆ ಕೂತಿದ್ದಾರೆ. ಅವರು ಕೂಡ ಪತ್ರಕರ್ತರಿಗೆ ಆಗ ನಾವು ಫೋಟೋಗ್ರಾಫರ್ಗಳನ್ನ ಹೊಂದಿರಲಿಲ್ಲ. ಅವಾಗ ಕೊಡೋರು ಯಾರು ಅಂತಂದ್ರೆ ಫೋಟೋಗ್ರಾಫರ್ಗಳು ಇವರೇ ಅಕ್ಕಿ ಫೋಟೋ ಸ್ಟುಡಿಯೋ ಕೊಡಬೇಕು, ಇಲ್ಲದ ಮಾಮಾಶ್ರೀ ಕೊಡಬೇಕು. ಅಷ್ಟರ ಮಟ್ಟಿಗೆ ಇವ್ರಿಗೆ ಪತ್ರಿಕೆ ಆಫೀಸ್ನೊಳಗೆ ಭಾರಿ ಬೇಡಿಕೆ, ಭಾರಿ ಡಿಮಾಂಡ್. ಮತ್ತು ಇವರು ಆ ಥರದ್ದು ಫೋಟೋನು ಕೊಡ್ತಿದ್ರು, ಆ್ಯಕ್ಷನ್ ಫೋಟೋ ಕೊಡ್ತಿದ್ರು. ನಾನು ಫಸ್ಟ್ ಇಲ್ಲಿ ಬಿಜಾಪುರನಾಗ ವೃತ್ತಿ ಜೀವನ ಆರಂಭಿಸಿದಾಗ ಇವರಿಬ್ಬರೇ, ನಾ ಫೋಟೋ ಎಲ್ಲಿದ್ದೀವೋ ಮಾಮ ಅಂತ ಕೇಳಿದ್ರೆ ರನ್ನಿಂಗ್ ಅಂತಿದ್ರು. ಮಾಮ ಫೋಟೋ ಕೊಡೋಂದ್ರೆ ರನ್ನಿಂಗ್ನಾಗ, ಗಾಡಿ ರನ್ನಿಂಗ್ನಾಗ ಐತಿ, ಬರ್ತಾ ಇದೆ, ಇನ್ನೂ ಪ್ರಿಂಟ್ ಹಾಕಿಸ್ಬೇಕಂತ ಅಂತಿದ್ದರು. ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮದ ಜೀವಾಳವಾಗಿ ಪತ್ರಿಕೆಯನ್ನು ಮುನ್ನಡೆಸಿದಂಥ ಕೀರ್ತಿ ಅಕ್ಕಿ ಆ್ಯಂಡ್ ಅಕ್ಕಿ ಸನ್ಸ್ ಆ್ಯಂಡ್ ಬ್ರದರ್ಸ್ಗಳಿಗೆ ಇದೆ. ಅವರು ತಮ್ಮ ವೃತ್ತಿ ಜೀವನ ಜೊತೆಗೆ ಪತ್ರಿಕಾ ರಂಗಕ್ಕೂ ಸೇವೆ ಸಲ್ಲಿಸೋದ್ರ ಜೊತೆಗೆ ಇದನ್ನೊಂದು ವೃತ್ತಿಯಾಗಿ ಮಾಡ್ಕೊಂಡಾರ. ಅವ್ರ ಸನ್ಸ್, ಅವರು ಬಾಬುರಾವ್ ಅಕ್ಕಿ ಆ್ಯಂಡ್ ಸನ್ಸ್ ಆ್ಯಂಡ್ ಬ್ರದರ್ಸ್ಗಳು ಕೂಡ ಅವರೊಟ್ಟರು ಕೂಡಿ ಫೋಟೋಗ್ರಾಫರ್ಗೆಯನ್ನು ತಮ್ಮ ಜೀವನದ ಉಸಿರನ್ನಾಗಿ ಮಾಡಿಕೊಂಡು ಅದರಿಂದನೇ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಅದನ್ನು ಕಮರ್ಷಿಯಲ್ ಆಗಿ ಅವರು ಸ್ವೀಕಾರ ಮಾಡಿಲ್ಲ. ಅದನ್ನು ಸಮಾಜಮುಖಿ ಮತ್ತು ರಾಷ್ಟ್ರಮುಖಿಯಾಗಿ ಕೆಲಸ ಮಾಡ್ತಾರೆ. ಇವತ್ತಿನ ಸಾಕ್ಷಿ ಇವತ್ತಿಂದ ಇದನ್ನು ಬ್ಯಾಚ್ಗಳನ್ನ ರಿಲೀಸ್ ಮಾಡಿದ್ರಲ್ಲ, ಇದನ್ನೇನು ಅವ್ರಿಗೇನು ಮಾಡ್ಬೇಕಂತೇನು ಇರಲಿಲ್ಲ. ಇದು ಒಂದು ರಾಷ್ಟ್ರಭಕ್ತಿ. ಈ ರಾಷ್ಟ್ರದಾಗ ನಾವು ಹುಟ್ಟಿವಿ, ನಾವು ಇಲ್ಲಿ ಅದರ ಹೆಸರು ಹೇಳಿ ಜೀವನ ಮಾಡಕತ್ತೀವಿ ಅಂತಂದ್ರೆ ರಾಷ್ಟ್ರಕ್ಕೊಂದು ಸಣ್ಣ ಕೊಡುಗೆ ನೀಡೋಣಂತ ತಿಳ್ಕೊಂಡು ಇವನು ಬ್ಯಾಚ್ ಮಾಡ್ಯಾರ. ಈ ಬ್ಯಾಚ್ಗಳು ಎಷ್ಟು ಇನ್ನು 2-3 ದಿನದಲ್ಲಿ ಇದು ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತೈತಿ. ಈ ಬ್ಯಾಚ್ಗಳನ್ನು ಧರಿಸುವುದರ ಮೂಲಕ ಎಲ್ಲರೂ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸಾಕ್ಷಿಯಾಗೋಣ. ಈ ಕಾರ್ಯಕ್ರಮವನ್ನು ಸಮಾಜಮುಖಿಯಾಗಿ ಮಾಡಿದ ರಾಷ್ಟ್ರಭಕ್ತಿಯನ್ನು ಪ್ರದರ್ಶಿಸಿದ ಬಾಬುರಾವ್ ಅಕ್ಕಿ ಆ್ಯಂಡ್ ಸನ್ಸ್ ಆ್ಯಂಡ್ ಬ್ರದರ್ಸ್ಗಳಿಗೆ ಎಲ್ಲರಿಗೂ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. पहले तो सभी देशवासियों को 75वें अमृत महोत्सव की बहुत बहुत मुबारक। आज हमारा देश 75वां अमृत महोत्सव मनाने जा रहा है। यूँ समझिए कि अगर एक हिंदुस्तान के लिए, हिंदुस्तान के हर एक नागरिक के लिए अगर सबसे बड़ी अगर कोई ईद है तो हमारे देश की आज़ादी की सबसे बड़ी ईद है। तो ये 75वां अमृत राज्य उत्सव जो मनाने जा रहा है, सभी देशवासियों के लिए सबसे बड़ी
खुशखबरी है। और इसे हम बड़े ही, जिस तरह हम अपने अपने मज़हबों के ईद बनाते हैं, उसी तरह ये हमारे मज़हबों से भी बढ़कर ये हमारे देश की ईद है। इसे हम सब मिलकर बड़े ही आलीशान तरीके से मनाना चाहिए। और हमें इस बात की खुशी है कि इस अमृत उत्सव में बढ़ चढ़ कर हिस्सा हमारे हर एक देशवासी ले रहे हैं। और खास करके मैं अक्की एंड अक्की फैमिली का तहे दिल से शुक्रगुजार हूँ, जिन्होंने हमें यहाँ बुलाया और इस तरह से जो अमृत उत्सव के लिए जो ये बैच बनाए गए हैं यहाँ पर, ये सभी को ये डिस्ट्रीब्यूट कर रहे हैं अपने तौर पर, अपनी निजी खर्च से। तो मैं इसके लिए इनको पहले मुबारकबाद देता हूँ। मैं इनके लिए आप सभी से कहूँगा कि ज़ोरदार इनके लिए तालियाँ बजाएं। और रही बात अक्की एंड फैमिली की, मैं क्या बोलूं कि अक्की एंड फैमिली इस तरह कभी भी सोशल वर्क के लिए कभी भी आगे हैं, समाज सेवा के लिए ये लोग कभी भी आगे आते हैं। जिस तरह आपने कोविड में भी देखा होगा कि कोविड में भी इन्होंने अपने तौर पर हज़ारों मास्क बांटे, मुफ्त में बांटे। ये उनका सोशल यानी कि समाज में एक योगदान हमेशा रहा है। और जैसे कि हमारे शूरी सर ने बताया कि अगर पहले बात करें तो मीडिया के ताल्लुक से अगर बात करेंगे तो अक्की एंड अक्की फोटो स्टूडियो का बीजापुर के पत्रकारों के लिए बहुत अहम थे। जब हमें एक फ़ोटो किसी का चाहिए था तो हमें इतनी मेहनत करनी पड़ती थी कि वो फ़ोटो कहाँ से लाए। तो उस वक्त सिर्फ बीजापुर में अक्की एंड अक्की फ़ोटो स्टूडियो एंड जैसे कि मेरे अजीज़, मेरे बड़े भाई मामा श्री यहाँ पर बैठे हैं, ये वही दो अहम शख्सियत हैं जिनके कारण हमें तस्वीरें मिलती थी और वही तस्वीर हम अपने अखबार में भा सकते थे, वरना तस्वीर मिलना बहुत ही मुश्किल था। आज डिजिटल इंडिया है वो अलग बात है, मगर इन लोगों का समाजी सेवा में बहुत योगदान है। और ऐसे मौके पर ये अपने तौर पर इस 75वें अमृत उत्सवों को जो बड़े ही शान से मना रहे हैं, मैं इनका फिर से तहे दिल से शुक्रगुजार हूँ। और सभी देशवासियों को यही कहूँगा, जो सरकार ने 13 से 15 तारीख तक जो सभी मकानों में अपने दुकानों में तिरंगा लगाने की जो मुहिम छेड़ी है, हम सभी देशवासियों का ये कर्तव्य बनता है कि हम इस देश के नागरिक होने के कारण और इस देश की ये सबसे बड़ी ईद है, इस बात को याद रखिए। और इस ईद को बड़े ही आलीशान और धूमधाम तरीके से मनाना हम सभी देशवासियों का फ़र्ज़ है और इंशाअल्लाह हम बनाएंगे। और मैं अक्की एंड फैमिली के तमाम बरदार सर का शुक्रगुजार हूँ जो हमें यहाँ पर बुलाया और ये इज्जत अफजाई हमें दी। शुक्रिया। ಇದು ಈ ಅವಕಾಶವನ್ನು ನಾವು ಸದುಪಯೋಗ ಮಾಡಿಕೊಂಡು ನಾವೆಲ್ಲರೂ ನಮ್ಮ ಮನೆಗಳ ಮೇಲೆ ಮತ್ತು ನಮ್ಮ ಅಂಗಡಿಗಳ ಮೇಲೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾವು ಧ್ವಜಾರೋಹಣವನ್ನು ಮಾಡಿ ಈ ದೇಶಕ್ಕೆ ಲಕ್ಷಾನುಗಟ್ಟಲೆ ಜನ ತಮ್ಮ ಜೀವನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಮೆಲುಕು ಹಾಕಿ ನೋಡಿದ್ರೆ ನಿಜಕ್ಕೂ ನಾವುಗಳೆಲ್ಲ ಭಾಗ್ಯಶಾಲಿ. ಯಾಕಂದರೆ ಒಂದು ಅಮೃತ ಮಹೋತ್ಸವವನ್ನು ಈ ದೇಶ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೀವಲ್ಲ, ನಾವೇ ಇದು ಪುಣ್ಯವಂತರು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ದಿನ ನಮ್ಮ ನಗರದಲ್ಲಿ ಅಕ್ಕಿ ಆ್ಯಂಡ್ ಅಕ್ಕಿ ಫೋಟೋ ಸ್ಟುಡಿಯೋದವರು ಒಂದು ಸಮಾಜಮುಖಿ ಕಾರ್ಯ ಅಂತಲೇ ಹೇಳ್ಬೋದು. ಅಂದರೆ ಈ ಬ್ಯಾಚ್ನ ಉದ್ಘಾಟನೆ ಮಾಡಿದ್ದು ಮತ್ತು ಈ ಬ್ಯಾಚಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು, ವಿವಿಧ ಹೋರಾಟಗಾರರ ಒಂದು ನೆನಪಿನ ಭಾವಚಿತ್ರಗಳನ್ನು ಇಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಇದನ್ನು ಎಲ್ರಿಗೂ ಕೊಡೋ ಮೂಲಕ ಅವರದ್ದು ದೇಶಾಭಿಮಾನ ಇಲ್ಲಿ ತೋರಿಸ್ಕೊಡ್ತಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ವಿವಿಧ ಈ ಥರ ಒಂದು ಪ್ರೋಗ್ರಾಮ್ ಹಮ್ಮಿಕೊಳ್ಳೋದ್ರಿಂದ ಒಂದು ದೇಶದ ಬಗ್ಗೆ ಒಂದು ಅಭಿಮಾನ ಮತ್ತು ಸ್ವಾಭಾವಿಕತೆ ಬೆಳೀತೆ ಅಂತೇಳಿ ಹೇಳಲಿಕ್ಕೆ ನಾನು ಈ ಒಂದು ವೇದಿಕೆಯಲ್ಲಿ ಇಚ್ಛೆ ಪಡ್ತೇನೆ. ಮತ್ತು ಈ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ನಮ್ಮ ಪತ್ರಕರ್ತರು ಹಾಗೂ ಎಲ್ಲ ಅಕ್ಕಿ ಆ್ಯಂಡ್ ಅಕ್ಕಿ ಫೋಟೋ ಸ್ಟುಡಿಯೋ ಫ್ಯಾಮಿಲಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನ